ದಾನಿಗಳ ಸಹಕಾರ ಮತ್ತು ಮುಜರಾಯಿ ಇಲಾಖೆಯೊಂದಿಗೆ 1.5 ವರ್ಷದಲ್ಲಿ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂರ್ಣ. ಕೊತ್ತೂರು ಮಂಜುನಾಥ್. ಹಲವು ವರ್ಷಗಳಿಂದ ಶಿಥಿಲಾವಸ್ಥೆ ತಲುಪಿರುವ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಹಳೆ ದೇವಸ್ಥಾನದ ಕಟ್ಟಡ ತೆರವುಗೊಳಿಸುವ ಮೊದಲ ಹಂತದ ಕಾಮಗಾರಿಗೆ ಜೂನ್ 24ರಂದು ಶಾಸ್ತ್ರೋಕ್ತವಾಗಿ ಚಾಲನೆ ಸಿಗಲಿದ್ದು, ಕೇವಲ 1.5 ವರ್ಷದ ಅವಧಿಯಲ್ಲಿ ಭಕ್ತರ ದರ್ಶನಕ್ಕೆ ಸಂಪೂರ್ಣ ಕಲ್ಲಿನ ಭವ್ಯ ನೂತನ ಮಂದಿರವನ್ನು ಲೋಕಾರ್ಪಣೆಗೊಳಿಸುವ ಸಂಕಲ್ಪ ಮಾಡಲಾಗಿದೆ ಎಂದು ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರಮುಖ ಮುಖಂಡರ ಮಹತ್ವದ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಜೂನ್ 24ರ ಬೆಳಗ್ಗೆ 7ರಿಂದ 8 ಗಂಟೆವರೆಗೆ ನಗರಸಭೆ ಹಾಗೂ ತಹಶೀಲ್ದಾರ್ ಸಮ್ಮುಖದಲ್ಲಿ ಪೂಜಾ ಕಾರ್ಯಗಳು ನಡೆಯಲಿವೆ ಎಂದು ತಿಳಿಸಿದ್ದಾರೆ. ಇದು ದೇವಸ್ಥಾನ, ಇದು ಗರ್ಭಗುಡಿ, ಇದು ಹಾಲು ಉಂಟು. ಎಕ್ಸಾಂಪಲ್ ಇಲ್ಲಿ ಹೇಳ್ಬೋದು, ಇದು ಹಾಲು, ಇದೆಲ್ಲ ಸೈಟ್ ಇದೆ, ಸೇಮ್ ಇದೆ ಸೈಟು, ಹಿಂಗೆ ಇರೋ ಸೈಟು 50ಗೆ 150ಕ್ಕೆ ಇದು. ಯಾವ್ಯಾವ ಟೈಮಿಂಗ್ಸ್ಗೆ ಏನೇನು ದುಡ್ಡು ಬೇಕು, ನೀವು ನೆಕ್ಸ್ಟ್ ವೀಕಲ್ಲಿ ನಿಮಗೆ 20 ಲಕ್ಷ ಬೇಕು ಅಂದರೆ ಈ ವೀಕಲ್ಲಿ ನಮ್ಗೆ ಹೇಳ್ಬಿಡಿ, 20 ಲಕ್ಷ ರೂಪಾಯಿ ಬೋರ್ ಹಾಕ್ಸ್ಲೇಬೇಕು. ಬೋರ್ ಇಲ್ಲ, ಬೋರ್ ನಾವು ಯಾವ ನೀರನ್ನು ನಂಬೋದು ಎಲ್ಲ ಕನೆಕ್ಷನ್. ಆಮೇಲೆ ಆಮೇಲೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ, ಯಾರ್ಯಾರು ನಿಮ್ಮ